ವಿಶ್ವ ಮಟ್ಟದಲ್ಲಿ ಅಥವಾ ವಿಶ್ವಕ್ಕೆ ಟೆನ್ಷನ್ ಹೆಚ್ಚಿಸಿರುವಂತಹ ಇದೇ ಟ್ರಂಪ್ ಈಗ ಜೆಲೆನ್ಸ್ಕಿ ವಿರುದ್ಧವೂ ಕೂಡ ಕೆಂಡ ಕಾರ್ತಾಗಿದ್ದಾರೆ. ಮೊದಲೇನಂತಂದರೆ ಈ ಈ ಅಮೆರಿಕ ವಿಶ್ವದ ದೊಡ್ಡನ್ನ ಏನು ಮಾಡತ್ತಂತಂದರೆ ಫಸ್ಟು ಕೊಟ್ಟು ನೋಡತ್ತೆ, ಅಂದರೆ ಯುದ್ಧ ಮಾಡಿ ಅಂತ ಪ್ರವೋಕ್ ಮಾಡತ್ತೆ, ಯುದ್ಧ ಮಾಡಿ ನಾವಿದ್ದೀವಿ ಅಂತ ಹೇಳುತ್ತೆ. ಕಳೆದ ಅಧ್ಯಕ್ಷರಾಗಿರುವಂತಹ ಏನಂತಂದರೆ ಬೈಡನ್ ಇದ್ರಲ್ಲ, ಜೋ ಬೈಡನ್ ಅವರು ಇದೇ ಯುದ್ಧ ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಮುನ್ನುಡಿ ಬರೆದಿದ್ದಂತಹವರು ಇದೇ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಅವರು. ಕೋಟ್ಯಾಂತರ ರೂಪಾಯಿ, ಎಷ್ಟು ಕೋಟ್ಯಾಂತರ ಟ್ರಿಲಿಯನ್ ಡಾಲರ್ನಷ್ಟು ಯುದ್ಧ ಉಪಕರಣಗಳನ್ನು ಕಳಿಸ್ಕೊಡ್ತಾರೆ ಉಕ್ರೇನ್ಗೆ. ರಷ್ಯಾದ ವಿರುದ್ಧ ನೀವು ಯುದ್ಧ ಮಾಡಿ ಅಂತ ಹೇಳ್ಕೊಡ್ತಾರೆ. ಪಾಪ ಅದೇನು ಮಾಡುತ್ತಂತಂದರೆ ಚಿಕ್ಕ ರಾಷ್ಟ್ರ ಅದು, ಕರ್ನಾಟಕದಷ್ಟು ಇರುವಂತಹ ರಾಷ್ಟ್ರ ಅದು ಉಕ್ರೇನು. ಕಳೆದ 2-3 ವರ್ಷಗಳಿಂದ ಯುದ್ಧ ಮಾಡ್ತಾ ಇದೆ ರಷ್ಯಾದ ವಿರುದ್ಧ, ಬಲಿಷ್ಠ ರಷ್ಯಾದ ವಿರುದ್ಧ ಈ ಕ್ಷಣದವರೆಗೂ ಯುದ್ಧ ನಡೆಸ್ತಾ ಇದೆ ಇದೇ ಉಕ್ರೇನ್ ಹಿಂದೆ ಇದ್ದದ್ದು ಇಷ್ಟು ದಿನಗಳವರೆಗೆ ಯಾರಂತಂದರೆ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್. ಯಾವಾಗ ಅಮೆರಿಕಾದಲ್ಲಿ ಈ ಟ್ರಂಪ್ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ, ಆಗ ರಷ್ಯಾ ಮತ್ತು ಅಮೆರಿಕಾದ ನಡುವೆ, ಅಂದರೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಏನು ಟ್ರಂಪ್ ಇದ್ದಾರಲ್ಲ ಅವರು ಫ್ರೆಂಡ್ಸು. ಅವ್ರಿಗೂ ಇವ್ರಿಗೂ ಒಂದು ಸ್ವಲ್ಪ ಏನಂತಂದರೆ ಆಗ್ತಾ ಇರುತ್ತೆ, ಇವರು ಒಳ್ಳೆ ಗೆಳೆಯರು. ಆದರೆ ಈಗ ಉಕ್ರೇನ್ ಮತ್ತು ಟ್ರಂಪ್ ಈಗ ಏನಂತಂದರೆ ವಿರೋಧಿಗಳಾಗಿದ್ದಾರೆ. ನಿನ್ನೆ ಅಷ್ಟೇ ಟ್ರಂಪನ್ನು ಭೇಟಿ ಮಾಡಿದಂತಹ ಜೆಲೆನ್ಸ್ಕಿ ಏನಂತಂದರೆ ನಾವು ಯುದ್ಧವನ್ನು ನಿಲ್ಲಿಸಿ, ಈ ಮೊದಲೇನು ಮಾಡ್ತಿದ್ರಂತಂದರೆ ಯುದ್ಧ ಮಾಡಿ ಅಂತ ಬಿಡ್ತಾ ಇದ್ರು ಅಮೆರಿಕಾದವರು, ಈಗ ಯುದ್ಧ ನಿಲ್ಲಿಸಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೇನಂತಂದರೆ ಅವ್ರು ಈ ಒಂದು ಡಿಸ್ಕಷನ್ ಟೈಮಲ್ಲಿ ಜೆಲೆನ್ಸ್ಕಿಗೆ ಹೇಳ್ತಾರೆ, ಇಲ್ಲ ನೀನೇನು ಮಾಡ್ತಾ ಇದೆಯಲ್ಲ ಈ ಯುದ್ಧ ತಪ್ಪು, 3ನೇ ಮಹಾಯುದ್ಧಕ್ಕೆ ನೀವೇ ಮುನ್ನುಡಿ ಬರಿತಾ ಇದ್ದೀರಾ. ಈ 3ನೇ ಮಹಾಯುದ್ಧ ನಡೆದಿದ್ದೇ ಆದಲ್ಲಿ ನೀವೇ ಉಕ್ರೇನ್ನ ಜೆಲೆನ್ಸ್ಕಿ ನೀವೇ ಸ್ಟುಪಿಡ್ ಅಧ್ಯಕ್ಷ ಅಂತ ಪದವನ್ನು ಬಳಕೆ ಮಾಡ್ತಾರೆ ಟ್ರಂಪ್. ಯಾವಾಗ ಈ ಪದ ಬಳಕೆಯನ್ನು ಮಾಡ್ತಾರಲ್ಲ, ಆವಾಗ ಜೆಲೆನ್ಸ್ಕಿ ಏನು ಮಾಡ್ತಾರಂತಂದರೆ ಬೇಡ ನಾನು ಯುದ್ಧ ನಿಲ್ಲಿಸಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ 2ನೇ ಸುತ್ತಿನ ಮಾತುಕತೆಯಲ್ಲೂ ಕೂಡ ಜೆಲೆನ್ಸ್ಕಿ ಯುದ್ಧ ಭೂಮಿಯಿಂದ ಹಿಂದೆ ಸರಿಯುವಂತಹ ಯಾವುದೇ ಲಕ್ಷಣಗಳನ್ನು ಬಿಟ್ಟುಕೊಟ್ಟಿಲ್ಲ, ಅಂದರೆ ಯಾವುದೇ ಮಾತುಕತೆಯನ್ನು ಬಿಟ್ಟುಕೊಟ್ಟಿಲ್ಲ. ನಾನು ಯುದ್ಧ ಮಾಡೇ ಮಾಡ್ತೀನಿ, ನಿಮ್ಮ ಸಹಾಯ ಇರಲಿ. ಇಷ್ಟು ದಿನಗಳವರೆಗೆ ನಿಮ್ಮ ಮೊದಲಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಜೋ ಬೈಡನ್ ಅವರು ನಮಗೆ ಸಹಾಯ ಮಾಡ್ತಾ ಇದ್ರು, ಈಗ ನೀವು ಸಹಾಯ ಮಾಡ್ತಾ ಇಲ್ಲ, ನೀವು ಬಂದಾಗಿಂದ ಸಹಾಯ ಮಾಡ್ತಾ ಇಲ್ಲ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಟ್ರಂಪ್ ಅವರು ಏನು ಹೇಳ್ತಾರಂತಂದರೆ, ಇಲ್ಲ ನೀವೇನು ಯುದ್ಧ ಮಾಡ್ತಾ ಇದ್ದೀರಲ್ಲ ಅದೆಷ್ಟೋ ಲಕ್ಷ ಕೋಟಿ ಜನರು ಸಾವಿಗೀಡಾಗ್ತಾ ಇದ್ದಾರೆ, ಯಾಕೆ ಅದಕ್ಕಿಂತ ಮುಂಚೆ ಇದ್ದಂತಹ ಜೋ ಬೈಡನ್ ಅವರು ಯಾಕೆ ಯುದ್ಧ ಮಾಡುವಂತ ಹೇಳ್ತಾರೆ. ಅಂದರೆ ಅಮೆರಿಕಾದವ್ರು ಏನಂತಂದರೆ ಇದೆಲ್ಲವೂ ಕೂಡ ವ್ಯಾಪಾರ, ಅಂದರೆ ಬಿಸ್ನೆಸ್ ಮೈಂಡ್. ಅವರು ಯುದ್ಧ ಮಾಡಂತಂತ ಸುಮ್ಮನೆ ಬಿಟ್ಬಿಡ್ತಾರೆ. ಆಮೇಲೆ ತಮ್ಮ ಮೇಲೆ ತಮಗೆ ಬೇಕಾದವರು ಯಾರಾದರೂ ಸಿಕ್ಬಿಟ್ರು ಅಂತಂದರೆ ಅವರನ್ನು ಸೈಡ್ಲೈನ್ ಮಾಡಿಬಿಟ್ಟು ಯುದ್ಧ ನಿಲ್ಲಿಸು ಅಂತ ಹೇಳ್ತಾರೆ. ಬಟ್ ಏನಂತಂದರೆ ಈಗ ಟ್ರಂಪ್ ಏನು ತಲೆ ಕೆಟ್ಟೋರ ಥರ ಮಾಡ್ತಾ ಇದ್ದಾರಲ್ಲ, ಇದೇ ಟ್ರಂಪ್ಗೆ ಈಗ ಏನಂತಂದರೆ ಇಡೀ ವಿಶ್ವ ಯಾವಾಗ ಪಾಠ ಕಲಿಸುತ್ತೋ ಕಾದು ನೋಡಬೇಕಾಗಿದೆ. ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಚುನಾವಣೆಯ ಸಂದರ್ಭದಲ್ಲಿಯೇ ಇದೇ ಟ್ರಂಪ್ ಹೇಳ್ಕೊಂಡಿದ್ರು. ಬಟ್ ಯಾವಾಗ ಟ್ರಂಪ್ ಮತ್ತು ವ್ಲಾದಿಮಿರ್ ಪುಟಿನ್ ಫ್ರೆಂಡ್ಸ್ ಅಂತ ಗೊತ್ತಾಯಿತು, ಅಮೆರಿಕಾದಲ್ಲೂ ಕೂಡ ಟ್ರಂಪ್ ಅವರ ವಿರುದ್ಧ ಅನೇಕ ಬಾರಿ ಚಳುವಳಿಗಳು ಕೂಡ ನಡೆದಿವೆ, ಸಂಘಟನೆ ಹೋರಾಟಗಳು ಕೂಡ ನಡೆದಿವೆ. ಆದರೆ ತನ್ನ ಗೆಳೆಯನನ್ನು ಬಿಡೋದಕ್ಕೆ ಟ್ರಂಪ್ ಈ ಕ್ಷಣದವರೆಗೂ ಬಿಡ್ತಾಗಿಲ್ಲ. ನನ್ನ ಗೆಳೆಯಲ್ಲವಾ, ಸ್ನೇಹಿತ ನೀನು ಯುದ್ಧವನ್ನು ನಾನು ನಿಲ್ಲಿಸ್ತೀನಿ ಡೋಂಟ್ ವರಿ ಅಂತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರಿಗೆ ಎಲ್ಲೋ ಒಂದು ಕಡೆ ಮಾತುಕತೆ ಮಾಡಿ ಹೇಳಿರಬಹುದು ಅಂತಹ ಸುದ್ದಿ ಇದೆ. ಬಟ್ ಯಾವಾಗ ಸಪೋಸ್ ಏನಾದರೂ ಯುದ್ಧ ನಿಂತಿದ್ದೇ ಆದಲ್ಲಿ, ರಷ್ಯಾ ಮತ್ತು ಅಮೆರಿಕ ಏನಾದರೂ ಒಂದಾಗಿದ್ದೇ ಆದಲ್ಲಿ, ಚೀನಾಗೆ ಮತ್ತು ಪಾಕಿಸ್ತಾನ ಸೇರಿದಂತೆ ಭಾರತಕ್ಕೆ ಕಂಟಕ ಕಟ್ಟಿಟ್ಟ ಬುತ್ತಿ. ಬಟ್ ಮುಂದಿನ ದಿನಗಳಲ್ಲಿ ಈ ಟ್ರಂಪ್ ಹುಚ್ಚಾಟ, ಸರ್ವಾಧಿಕಾರದ ಧೋರಣೆ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ವಿಶ್ವಕ್ಕೆ ಕಂಟಕವಾದರೂ ಕೂಡ ಆಶ್ಚರ್ಯವಿಲ್ಲ. ಬಟ್ ಇದೇ ಟ್ರಂಪ್ ವಿರುದ್ಧ ಇಡೀ ವಿಶ್ವ ತಿರುಗಿ ಬಿದ್ದರೆ ಟ್ರಂಪ್ ಮತ್ತು ಅಮೆರಿಕ ಅನ್ನುವಂತಹ ದೊಡ್ಡ ಬಲಿಷ್ಠ ರಾಷ್ಟ್ರ ಮಾಯವಾದರೂ ಕೂಡ